ಪಾಕಿಸ್ತಾನದ ನೆಲಕ್ಕೆ ಮಿಸೈಲ್ನ ನುಗ್ಗಿಸಿ ಆಪರೇಷನ್ ಸಿಂಧೂರ್ನ ಯಶಸ್ವಿಯಾಗಿ ಮಾಡಿ ಮುಗಿಸಿರುವಂತಹ ಭಾರತ ಈಗ ದೇಶಾದ್ಯಂತ ಮಾಕ್ ಡ್ರಿಲ್ ಅನ್ನು ಮಾಡಲಾಗ್ತಾ ಇದೆ. ಮುಂಬೈನಲ್ಲಿ ಮಾಕ್ ಡ್ರಿಲ್ ನಡೆಸಲಾಗ್ತಾ ಇದೆ. ಆ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಮುಂಬೈನಲ್ಲಿ ನಡೀತಾ ಇರುವಂತಹ ಮಾಕ್ ಡ್ರಿಲ್ ನಲ್ಲಿ ಸಿವಿಲ್ ಡಿಫೆನ್ಸ್ ಸಿಬ್ಬಂದಿ ಭಾಗಿಯಾಗಿದ್ದಾರೆ. ಎನ್ಡಿಆರ್ಎಫ್, ಎಸ್ಡಿಆರ್ಎಫ್, ಎನ್ಸಿಸಿ, ಎನ್ಎಸ್ಎಸ್ ಈ ಎಲ್ಲದರ ಸದಸ್ಯರು ಭಾಗಿಯಾಗಿದ್ದಾರೆ. ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ, ಯುದ್ಧದ ಸನ್ನಿವೇಶದಲ್ಲಿ ನಾಗರಿಕರ ರಕ್ಷಣೆಗೆ ಯಾವ ರೀತಿಯಾದಂತಹ ತುರ್ತು ಕ್ರಮಗಳನ್ನ ತೆಗೆದುಕೊಳ್ಳಬೇಕು ಅನ್ನುವಂತಹ ಟ್ರೈನಿಂಗ್ ನ ನೀಡಲಾಗ್ತಾ ಇದೆ. ಆ ಮಾಕ್ ಡ್ರಿಲ್ ನ ನಡೆಸಲಾಗ್ತಾ ಇದೆ. Running hand. This is a locking position, sir. And ಎರಡು ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಒಂದ್ ಕಡೆ ರಾಯಚೂರಿನ ದೃಶ್ಯ, ಮತ್ತೊಂದ್ ಕಡೆ ಮುಂಬೈನಲ್ಲಿ ನಡೀತಾ ಇರುವಂತಹ ಮಾಕ್ ಡ್ರಿಲ್ ನ ಗಮನಿಸ್ತಾ ಇದ್ದೀರಿ. in this position, if we do like this, we can't give the effectable CPR. If we compressions also, it can't go inside. Compressions depth, there will be 2-inch depth. When we are giving compressions, we have a doubt. If I compress, if I give pressure 2-inch, rib will be fracture. Yes, by giving compressions, rib also get fracture, sir. But we have one rule: limb before life. Rib fracture, rib bone fracture होए तो भी जान बचता है. तो इसमें हम उसको CPR कंपलसरी देना है. तो उसके रिब टूट जाता, इतना प्रेशर नहीं देना करके रोकना नहीं है. सो अंटिल मेडिकल हेल्प आने तक कंप्रेशंस देता रहना है, ब्रीथिंग भी देता रहनी है. राइट? 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 1. Pin the nose, give the breathe. Breathe to breathe, we have to take 6 seconds gap, sir. Again, I have completed one cycle. In 1 minute, 100 to 120 compressions we have to give. In 1 minute, if we give 100 to 120 compressions, that will be the effectable CPR. Like this, we can save the victim. Thank you, sir. ಈಗ ನೀವು ನೋಡ್ತಾ ಇರುವಂತಹ ದೃಶ್ಯ ಬೆಂಗಳೂರಿನ ಹಲಸೂರು ಲೇಕ್ ನಲ್ಲಿ ನಡೀತಾ ಇರುವಂತಹ ಮಾಕ್ ಡ್ರಿಲ್ ನ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಆಗ್ಲೇ ಬೋಟ್ ಮೂಲಕ ರೆಸ್ಕ್ಯೂ ಯಾವ ರೀತಿಯಾಗಿ ಮಾಡಲಾಯಿತು ಅನ್ನೋದನ್ನ ಗಮನಿಸಿದ್ರಿ. ಈಗ ಆ ಮಾಕ್ ಡ್ರಿಲ್ ಮುಂದುವರೆದಿದೆ. ಗಾಯಾಳುಗಳನ್ನ, ಯುದ್ಧ ಪೀಡಿತ ಸ್ಥಳಗಳಲ್ಲಿ ಗಾಯಾಳುಗಳಾದವರನ್ನ ಯಾವ ರೀತಿ ರಕ್ಷಣೆ ಮಾಡಬೇಕು, ಅವ್ರಿಗೆ ನಡೆಯೋಕ್ಕಾಗೋದಿಲ್ಲ, ಅವರನ್ನು ಹೊತ್ಕೊಂಡು ಹೋಗೋದಕ್ಕೆ ಸಾಧ್ಯ ಇಲ್ಲ, ಆ ಸಂದರ್ಭದಲ್ಲಿ ಅವರನ್ನ ಕ್ವಿಕ್ ಆಗಿ ರಕ್ಷಣೆ ಮಾಡೋದು ಹೇಗೆ, ಅವರಿಗೆ ಫಸ್ಟ್ ಏಡ್ ಟ್ರೀಟ್ಮೆಂಟ್ ಅನ್ನ ಎಷ್ಟು ತುರ್ತಾಗಿ ನಾವು ನೀಡಬೇಕಾಗತ್ತೆ, ಅದಕ್ಕೆ ಸಂಬಂಧಪಟ್ಟಂತಹ ತಯಾರಿ, ಅದಕ್ಕೆ ಸಂಬಂಧಪಟ್ಟಂತಹ ಮಾಕ್ ಡ್ರಿಲ್ ಅನ್ನ ನೀವು ಗಮನಿಸ್ತಾ ಇದ್ರಿ. ಪ್ರಮುಖವಾಗಿ ನಾಗರಿಕರಿಗಿಂತಲೂ ಹೆಚ್ಚಾಗಿ ಈ ತುರ್ತು ಸಂದರ್ಭದಲ್ಲಿ ಜನರ ನೆರವಿಗೆ ಬರುವಂತಹ ಈ ಸಿವಿಲ್ ಡಿಫೆನ್ಸ್, ಎನ್ಡಿಆರ್ಎಫ್, ಎಸ್ಡಿಆರ್ಎಫ್, ಎನ್ಸಿಸಿ, ಎನ್ಎಸ್ಎಸ್ ಇವರಿಗೆಲ್ಲ ಕೊಡ್ತಾ ಇರುವಂತಹ ಟ್ರೈನಿಂಗ್ ಇದು. ಅವರನ್ನ ತುರ್ತು ಪರಿಸ್ಥಿತಿಗೆ ತಯಾರು ಮಾಡ್ತಾ ಇರುವಂತಹ ಮಾಕ್ ಡ್ರಿಲ್ ಇದು. ಆ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ತಕ್ಷಣಕ್ಕೆ ಸ್ಥಳಕ್ಕೆ ಆಂಬ್ಯುಲೆನ್ಸ್ ಹೋಗುತ್ತೆ. ಆಂಬ್ಯುಲೆನ್ಸ್ ಮೂಲಕ ರೋಗಿಯನ್ನ ಶಿಫ್ಟ್ ಮಾಡುವಂತಹ ಕೆಲಸ, ಆತನಿಗೆ ಪ್ರಾಥಮಿಕ ಚಿಕಿತ್ಸೆಯನ್ನ ನೀಡೋದು, ವೈದ್ಯಕೀಯ ಸಪೋರ್ಟ್ ಅನ್ನ ಕೊಡೋದು. ಯಾಕಂದ್ರೆ ಕೆಲವರಿಗೆ ಗಾಯಾಳುಗಳಾದವರು ಪ್ರಜ್ಞೆಯನ್ನ ಕಳ್ಕೊಂಡಿರ್ತಾರೆ. ಆಗ್ಲೇ ರಾಯಚೂರಿನ ದೃಶ್ಯಗಳನ್ನ ಗಮನಿಸಿದ್ರಿ. ಅವರಿಗೆ CPR ಅನ್ನ ನೀಡುವ ಮೂಲಕ ಉಸಿರಾಟದ ಸಮಸ್ಯೆಗೆ ಯಾರು ಸಿಕ್ಕಾಕೊಂಡಿರ್ತಾರೋ ಅವರನ್ನ ರಕ್ಷಣೆ ಮಾಡುವಂತಹ ಪ್ರಯತ್ನ. ಈಗ ನೀವು ನೋಡ್ತಾ ಇರೋದು ತಕ್ಷಣಕ್ಕೆ ಗಾಯಾಳುಗಳನ್ನ ಆ ದುರ್ಗಮ ಸ್ಥಳದಿಂದ ಸ್ಟ್ರೆಚರ್ ಮೂಲಕ ಕರ್ಕೊಂಡು ಹೋಗಿ ಆ ಆಂಬ್ಯುಲೆನ್ಸ್ ವ್ಯವಸ್ಥೆ ಎಲ್ಲಿದೆ ಅಲ್ಲಿಗೆ ಅವರನ್ನ ಕರ್ಕೊಂಡು ಹೋಗೋದು, ಅಲ್ಲಿ ಅವರಿಗೆ ಪ್ರಾಥಮಿಕ ಚಿಕಿತ್ಸೆಯನ್ನ ಕೊಡಿಸೋದು. ಆ ಮಾಕ್ ಡ್ರಿಲ್ ಅನ್ನ ಸದ್ಯ ನಡೆಸಲಾಗ್ತಾ ಇದೆ. ಹಲಸೂರು ಲೇಕ್ ನಲ್ಲಿ ನಡೀತಾ ಇರುವಂತಹ ಮಾಕ್ ಡ್ರಿಲ್ ಇದು. ದೇಶಾದ್ಯಂತ 259 ಪ್ರದೇಶಗಳಲ್ಲಿ ಮಾಕ್ ಡ್ರಿಲ್ ನ ಮಾಡಲಾಗ್ತಾ ಇದೆ.
4 ಮಾನದಂಡಗಳ ಮೇಲೆ ಆಯ್ಕೆಯನ್ನ ಮಾಡಿದ್ದಾರೆ. ಆ ಸೈರನ್ ಮೊಳಗ್ತಾ ಇರುವುದನ್ನ ಕೇಳಿಸಿಕೊಳ್ತಾ ಇದ್ದೀರಿ ನೀವು. ಹಲಸೂರು ಲೇಕ್ನಲ್ಲಿ ಕಂಟಿನ್ಯೂಸ್ ಆಗಿ ಸೈರನ್ನ ಮೊಳಗಿಸಲಾಗುತ್ತೆ. ಈ ರೀತಿಯಾದಂತಹ ತುರ್ತು ಪರಿಸ್ಥಿತಿಯ ಸನ್ನಿವೇಶ ನಿರ್ಮಾಣ ಆದಂತಹ ಸಂದರ್ಭದಲ್ಲಿ ಅದನ್ನ ಪ್ರಾಕ್ಟೀಸ್ ಮಾಡಿಸಲಾಗ್ತಾ ಇದೆ, ಅದನ್ನ ಅಭ್ಯಾಸ ಮಾಡಿಸಲಾಗ್ತಾ ಇದೆ. ಇದರ ಅವಶ್ಯಕತೆ ಏನು? ಈ ಮಾಕ್ ಡ್ರಿಲ್ನ ಅವಶ್ಯಕತೆ ಏನು? ಬೆಂಗಳೂರು ಇರೋದು ಎಲ್ಲೋ, ಯುದ್ಧ ನಡೀತಾ ಇರೋದು ಮತ್ತೊಂದ್ಯಾವುದೋ ಜಾಗದಲ್ಲಿ. ಈ ಮಾಕ್ ಡ್ರಿಲ್ನ ಅವಶ್ಯಕತೆ, ಈ ಯುದ್ಧದ ತಯಾರಿ ಇಲ್ಲಿ ಅವಶ್ಯಕತೆ ಇದೆಯಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಇದೆ. ಯಾಕಂದ್ರೆ ಮಾಡರ್ನ್ ವಾರ್ಫೇರ್ ಬದಲಾಗಿದೆ. ಗಡಿಯಲ್ಲಿ ಯುದ್ಧವನ್ನ ಮಾಡೋದಷ್ಟೇ ಅಲ್ಲ, ಇವತ್ತು ಭಾರತ ಮಾಡ್ತಲ್ಲ, ಎಲ್ಲೋ 100 ಕಿಲೋಮೀಟರ್ ದೂರದಲ್ಲಿದ್ದಂತಹ ಪ್ರದೇಶ, ಪಾಕಿಸ್ತಾನದ ಪ್ರದೇಶ, ಉಗ್ರರ ನೆಲೆ, ಅಲ್ಲಿಗೆ LOC ಕೊಂಡು ಕ್ಷಿಪಣಿ ದಾಳಿಯನ್ನ ಮಾಡುವಂತಹ ಕೆಲಸವನ್ನ ಭಾರತ ಮಾಡ್ತು. ಅಂತಹ ಕೆಲಸ ಶತ್ರು ರಾಷ್ಟ್ರದಿಂದ ಆದಂತಹ ಸಂದರ್ಭದಲ್ಲಿ ಅದನ್ನ ಎದುರಿಸೋದು ಹೇಗೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಈ ಮಾಕ್ ಡ್ರಿಲ್ ಮಾಡಲಾಗ್ತಾ ಇರೋದು. ಆರ್ಟಿಲರಿ, ಮಿಸೈಲ್, ಲಾಂಗ್ ರೇಂಜ್ ಮಿಸೈಲ್ಗಳನ್ನೆಲ್ಲ ಬಳಕೆ ಮಾಡಲಾಗ್ತಾ ಇದೆ ಯುದ್ಧದಲ್ಲಿ. ಎಲ್ಲವೂ ಕೂಡ ಮಾಡರ್ನ್ ವೆಪನ್ಗಳು. ಹೀಗಾಗಿ ಈ ಡೆಪ್ತ್ ಏರಿಯಾಗಳು, ರೇರ್ ಏರಿಯಾಸ್ಗೂ ಕೂಡ ಈ ರೀತಿಯಾದಂತಹ ಸನ್ನಿವೇಶಗಳಲ್ಲಿ ಯುದ್ಧದ ಪರಿಸ್ಥಿತಿಯಲ್ಲಿ ಪರಿಣಾಮಗಳಾಗುತ್ತವೆ. ಈ ಅಗ್ನಿಶಾಮಕ ವೆಹಿಕಲ್ ಬಂದಿದ್ದನ್ನ ಗಮನಿಸಿದ್ರಿ, ಎಲ್ಲೋ ಒಂದ್ ಕಡೆ ಬೆಂಕಿ ಬಿದ್ದಿದೆ, ತಕ್ಷಣಕ್ಕೆ ಅವರನ್ನ ರಕ್ಷಣೆ ಮಾಡೋದು ಹೇಗೆ, ಅದರ ಮಾಕ್ ಡ್ರಿಲ್ ಅನ್ನ ಮಾಡಿ ತೋರಿಸುತ್ತಿದ್ದಾರೆ ಅಗ್ನಿಶಾಮಕ ಸಿಬ್ಬಂದಿ.
ಹಲಸೂರು ಲೆಕ್ನಲ್ಲಿ ನಡೀತಾ ಇರುವಂತಹ ಮಾಕ್ ಡ್ರಿಲ್ನ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಬೆಂಕಿ ಅವಘಡ, ಮೇಲ್ಗಡೆ ಸಿಕ್ಕಾಕೊಂಡಿರ್ತಾನೆ ಓರ್ವ ವ್ಯಕ್ತಿ, ಅಲ್ಲಿಂದ ಸಹಾಯಕ್ಕಾಗಿ ಮೊರೆಯನ್ನ ಇಡ್ತಿದ್ದಾನೆ. ತಕ್ಷಣ ಅಲ್ಲಿರುವಂತಹ ಅಗ್ನಿಶಾಮಕ ಸಿಬ್ಬಂದಿ ಯಾವ ರೀತಿ ಕಾರ್ಯಪ್ರವೃತ್ತರಾಗಬೇಕು ಅದನ್ನ ಮಾಕ್ ಡ್ರಿಲ್ನ ಮೂಲಕ ಮಾಡಿ ತೋರಿಸಲಾಗ್ತಾ ಇದೆ. ಈ ಮಾಕ್ ಡ್ರಿಲ್ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.